ಪಕ್ಷದಲ್ಲಿ 2028ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಸರ್, ಈ ಒಂದು ಪ್ರತಿಭಟನೆ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆಲ್ಲ ತಲುಪಿರುತ್ತಾ? ಈ ಒಂದು ಪ್ರತಿಭಟನೆ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಖರ್ಗೆ ಸಾಹೇಬರಿಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್, ನಂದೇ ಒಂದು ವಿಷಯ, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಬರೀ ಹೇಳಿಕೆಗಳು, ಪ್ರತಿಭಟನೆಗಳು, ಬರೀ ಮಾತಿನ, ಅದೇನು ಸತ್ಯ ಆಗುತ್ತೆ, ಸತ್ಯ ಆಗಲ್ವಾ? ಸರ್, ನಾವು ಅದೇ ನಿರೀಕ್ಷೆಯಲ್ಲಿದ್ವಿ. ಈ ಸಾರಿ ಕೊಡ್ತಾರೆ ಅಂತಕ್ಕಂಥ ಭಾವನೆ ಇತ್ತು ನಮಗೆ. ಈಗ ನೋಡೋಣ. ಈಗ ಆಲ್ರೆಡಿ ಈಗ ಪಕ್ಷದ ದೊಡ್ಡವರು ವರಿಷ್ಠರು DK ಶಿವಕುಮಾರ್ ಅವ್ರನ್ನ ಮಾಡಿದ್ದಾರೆ. 2028ಕ್ಕೆ ಕೊಡ್ತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ದಲಿತರಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ 2028ಕ್ಕೆ ಬರ್ತದೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ 2028ಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ಸಂಬಂಧ. ಸರ್, ಎರಡನೇ ಪಟ್ಟಿಯಲ್ಲಿ ಮಹದೇವಪ್ಪ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ನಮಗೆ ಎರಡನೇ ಪಟ್ಟಿಯವರಿಗೆ ಕೊಡಲೇಬೇಕು. ಮಹದೇವಪ್ಪ ಅವರಿಗೆ ಕಾರಣವನ್ನು ಮೊದಲನೇ ಪಟ್ಟಿಯಲ್ಲೇ ಕೊಡಬೇಕಾಯ್ತು HC ಮಹದೇವಪ್ಪನವ್ರಿಗೆ. ಈ ಸಾರಿ ಎರಡನೇ ಪಟ್ಟಿಯಲ್ಲಿ ಕೊಡದೇ ಹೋದರೆ ಅಂತ ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ 2028ಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾದಂಥ ಸೋಲನ್ನು ಅನುಭವಿಸ್ತಾರೆ. ತಮ್ಮ ಹೆಸರು ಹೇಳಿ ಅಣ್ಣ. ನಾನು ಕುಮಾರ್ ಅಂತ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಆದರೆ ಈಗ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಆ ಭಾಗದಲ್ಲಿ ದಲಿತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ.